ನಮಸ್ಕಾರ ಸ್ನೇಹಿತರೆ. ನೀವು ಯಾರಿಗಾದರೂ ಒಳ್ಳೆ ಮಾತು ಹೇಳಿದ್ದೀರಾ? ಅದನ್ನು ಕೇಳಿ ಅವರು ಜಾಸ್ತಿ ಕನ್ಫ್ಯೂಸ್ ಆಗಿಬಿಟ್ರಾ? ಹಾಗಾದರೆ ನೀವು ಮಾಡಿದ ಸರಿನಾ ಅಥವಾ ಕೃಷ್ಣ ಹೇಳಿದ ದಾರಿ ಬೇರೆ ಇದೆಯಾ? ತಿಳ್ಕೊಳ್ಳೋಣ ಬನ್ನಿ ಈ ಕಥೆಯಿಂದ. ಒಂದೂರಲ್ಲಿ ಒಬ್ಬ ಹಿರಿಯ ರೈತ ಇದ್ದ. ಅವನ ಹೆಸರು ಶಿವಣ್ಣ. ಅವನ ಮಗ ನಗರದಿಂದ ಅಗ್ರಿ ಸೈನ್ಸ್ ಡಿಗ್ರಿ ಮುಗಿಸ್ಕೊಂಡು ಬಂದ. ಮಗ ಹೊಲಕ್ಕೆ ಹೋದ. ರೈತರನ್ನು ನೋಡ್ದ. ಅವರು ಹಳೆ ಬೀಜ ಹಾಕ್ತಿದ್ರು, ಹಳೆ ಗೊಬ್ಬರ ಬಳಸ್ತಾ ಇದ್ರು. ಇದನ್ನು ನೋಡಿ ಓದಿದಂಥ ಇವನಿಗೆ ತಡೆಯೋಕ್ಕಾಗಲಿಲ್ಲ. ಹೋಗಿ ಅವರನ್ನೆಲ್ಲ ಕರೆದು ಬೈದೇ ಬಿಟ್ಟ. ಅಯ್ಯೋ, ಇದೆಲ್ಲ ತಪ್ಪು ನೀವು ಮಾಡ್ತಾ ಇರೋದು, ವೇಸ್ಟು, ಸೈನ್ಸ್ ಗೊತ್ತಿಲ್ವಾ ನಿಮಗೆ ಅಂತ ಜೋರಾಗಿ ಕೂಗಾಡ್ಬಿಟ್ಟ. ರೈತರೇನಾದರೂ ಬೇಸರ ಮಾಡಿಕೊಂಡ್ರು, ಕೆಲಸ ಬಿಟ್ಟರು, ನಂಬಿಕೆ ಕಳ್ಕೊಂಡ್ರು. ಆದರೆ ಶಿವಣ್ಣ ಏನು ಮಾಡ್ದ ಗೊತ್ತಾ? ಅವನು ಮಾತಾಡಲಿಲ್ಲ. ತಾನೇ ಹೊಲಕ್ಕೆ ಇಳಿದ, ಹೊಸ ಬೀಜ ಹಾಕಿ ತೋರಿಸ್ದ, ಒಳ್ಳೆ ಗೊಬ್ಬರ ಬಳಸಿ ತೋರಿಸ್ದ, ಯಾರನ್ನೂ ಬೈಲಿಲ್ಲ, ಎಂಬರಾಸ್ ಮಾಡಲಿಲ್ಲ. ಆ ಋತುವಿನ ಕೊನೆಗೆ ರೈತರೆಲ್ಲ ಶಿವಣ್ಣನ ಹಾಗೆ ಮಾಡೋಕ್ಕೆ ಶುರು ಮಾಡಿದರು. ಯಾರೂ ಹೇಳಿಕೊಡಲಿಲ್ಲ, ಆದರೆ ಎಲ್ಲರೂ ಬದಲಾದರು. ಇದನ್ನೇ ಶ್ರೀಕೃಷ್ಣ ಅಧ್ಯಾಯ 3 ಶ್ಲೋಕ 26 ಹೇಳಿದ್ದಾನೆ. ಶ್ಲೋಕ ಹೀಗಿದೆ: ನ ಬುದ್ಧಿಭೇದಂ ಜನಯೇದಂ ಅಜ್ಞಾನಾಂ ಕರ್ಮ ಸಂಗನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಇದರ ಅರ್ಥ ಇಷ್ಟೇ: ಜ್ಞಾನ ಇರೋ ಮನುಷ್ಯ ಅಜ್ಞಾನಿಯ ಮನಸ್ಸನ್ನು ಗೊಂದಲಕ್ಕೆ ಹಾಕಬಾರದು ಅಂತ. ಅವರನ್ನು ಸರಿ ಮಾಡಬೇಕಾದ್ರೆ ಮಾತಲ್ಲಿ ಅಲ್ಲ, ಕೃತಿಯಲ್ಲಿ ತೋರಿಸು. ಅವರ ನಂಬಿಕೆ ಒಡಿಬೇಡ, ಅವರ ಉತ್ಸಾಹಕ್ಕೆ ತಣ್ಣೀರು ಎರಚಬೇಡ, ನೀನೇ ಮಾಡಿ ತೋರಿಸು, ಅವರು ತಾವಾಗೆ ಹಿಂಬಾಲಿಸ್ತಾರೆ ಅನ್ನೋದು ಈ ಶ್ಲೋಕದ ಅರ್ಥ. ಅಮ್ಮ ಮಗುವಿಗೆ ಹೇಗೆ ಕಲಿಸ್ತಾಳೆ? ಇದು ತಪ್ಪು, ಅದು ತಪ್ಪು ಅಂತ ಬೈದಲ್ಲ, ತಾನೇ ಮಾಡಿ ತೋರಿಸ್ತಾಳೆ. ಒಬ್ಬ ಒಳ್ಳೆ ಬಾಸ್ ಹೇಗೆ ಇರ್ತಾನೆ? ಟೀಮನ್ನು ಕೂರಿಸ್ಕೊಂಡು ಲೆಕ್ಚರ್ ಕೊಡಲ್ಲ, ತಾನೇ ಮೊದಲು ಓವರ್ ಟೈಮ್ ಮಾಡ್ತಾನೆ. ಜನ ಮಾತನ್ನು ಕೇಳಲ್ಲ ಸ್ನೇಹಿತರೆ, ಜನ ಮಾದರಿಯನ್ನು ನೋಡ್ತಾರೆ. ನೀವು ಒಬ್ಬ ತಂದೆಯಾಗಲಿ, ಮೇಷ್ಟ್ರಾಗಲಿ, ಲೀಡರ್ ಆಗಲಿ, ನಿಮ್ಮ ಕೃತಿಯೇ ನಿಮ್ಮ ಬೋಧನೆ, ನಿಮ್ಮ ಬದುಕೆ ನಿಮ್ಮ ಉಪದೇಶ. ಕೃಷ್ಣ ಹೇಳ್ತಾನೆ, ಬೇರೆಯವರ ನಂಬಿಕೆ ಹೊಡೆಯೋದು ಜ್ಞಾನ ಅಲ್ಲ, ಅವರನ್ನು ಎತ್ತಿ ಹಿಡಿಯೋದು ಜ್ಞಾನ ಅಂತ. ಇವತ್ತಿನಿಂದ ಯಾರನ್ನಾದರೂ ಬದಲಾಯಿಸಬೇಕಂದ್ರೆ ಮೊದಲು ನಾವು ಬದಲಾಗೋಣ. ಉಪದೇಶ ಕಡಿಮೆ ಮಾಡೋಣ, ಉದಾಹರಣೆ ಜಾಸ್ತಿ ಕೊಡೋಣ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಒಂದು ಲೈಕ್ ಹಾಕಿ, ನಿಮ್ಮ ಮನೆ ಹಿರಿಯರಿಗೆ ಶೇರ್ ಮಾಡಿ, ಕಾಮೆಂಟ್ನಲ್ಲಿ ಹೇಳಿ ನಾನು ಮಾದರಿಯಾಗಿ ಬಾಳ್ತೀನಿ ಅಂತ. ಬೆಳಕು ಕತ್ತಲೆಗೆ ಉಪದೇಶ ಕೊಡಲ್ಲ, ಅದು ಉರಿದು ತೋರಿಸುತ್ತೆ. ಜೈ ಶ್ರೀಕೃಷ್ಣ.